ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೂಲು ಕ್ರಿಯೇಷನ್ಸ್. ನೀವೆಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಯಾವುದೇ ಒಂದು ಹೊಸ ಪ್ರಾಡಕ್ಟ್ ಅನ್ನ ಮಾಡುವಂತ ಟ್ಯೂಟೋರಿಯಲ್ ವಿಡಿಯೋ ಅಲ್ಲ, ಬದಲಾಗಿ ನಾನು ಇದುವರೆಗೂ ಅಂದ್ರೆ ಚಾನಲ್ ಸ್ಟಾರ್ಟ್ ಆದ್ಮೇಲೆ ಒಂದು ವಿಡಿಯೋ ಆಲ್ರೆಡಿ ಮಾಡಿದೀನಿ. ಅಂದ್ರೆ ನಾನು ಹೊಲಿದಂತ ಮ್ಯಾಟ್ಸ್ ಇರ್ಬೋದು, ಡೋರ್ ಮ್ಯಾಟ್ಸ್ ಇರ್ಬೋದು, ಟೇಬಲ್ ಮ್ಯಾಟ್ ಇರ್ಬೋದು, ಟೇಬಲ್ ರನ್ನರ್ ಇರ್ಬೋದು, ಎಲ್ಲವನ್ನ ಮತ್ತೆ ರಜಾಯಿಗಳಿರ್ಬೋದು, ಎಲ್ಲವನ್ನ ತೋರಿಸುವಂತಹ ಒಂದು ವಿಡಿಯೋವನ್ನ ಆಗ್ಲೇ ಪೋಸ್ಟ್ ಮಾಡಿದ್ದೆ. ಸೊ ಇದು ನನಗೆ ಇತ್ತೀಚೆಗೆ ಅದೇ ಥಾಟ್ ಬಂತು, ಇನ್ನೊಂದು ವಿಡಿಯೋವನ್ನ ಶೇರ್ ಮಾಡೇ ಇಲ್ವಲ್ಲ, ಅಂದ್ರೆ ಮ್ಯಾಟ್ಸು ಸಿಕ್ಕಾಪಟ್ಟ ಹೊಲಿದಿದ್ದಾಗಿದೆ. ಸೊ ಅದನ್ನ ಒಂದೇ ವಿಡಿಯೋದಲ್ಲಿ ಶೋಕೇಸ್ ಮಾಡಿ ಮತ್ತೆ ಡಿಸ್ಕ್ರಿಪ್ಷನ್ ಮತ್ತು ಐ ಕಾರ್ಡ್ ಅಲ್ಲಿ ಲಿಂಕ್ ಅನ್ನ ಕೊಟ್ಬಿಟ್ರೆ ಜನರಿಗೂ ಕೂಡ ಅದನ್ನ ನೋಡ್ಕೊಳ್ಳೋದಕ್ಕೆ ತುಂಬಾನೇ ಈಸಿ ಆಗತ್ತೆ. ಹಾಗಾಗಿ ನಾನು ಹೊಲಿದಂತ ಮ್ಯಾಟ್ಸ್ ಅನ್ನ ಶೋಕೇಸ್ ಮಾಡುವಂತ, ಪ್ರೆಸೆಂಟ್ ಮಾಡುವಂತ ಒಂದು ವಿಡಿಯೋವನ್ನ ಮಾಡೋಣ ಅಂತ ಅನಿಸ್ತು. ಅದಕ್ಕೋಸ್ಕರ ಇವತ್ತು ಆ ಒಂದು ವಿಡಿಯೋವನ್ನ ತಗೊಂಡ್ ಬಂದಿದ್ದೀನಿ. ಇಲ್ಲಿ ನಾನು ಮಾಡುವಂತ ಅಷ್ಟು ಮ್ಯಾಟ್ಸ್ ಗಳನ್ನು ಇಟ್ಕೊಂಡಿದ್ದೀನಿ. ಸೊ ಒಂದೊಂದಾಗಿನೇ ತೋರಿಸ್ತಾ ಬರ್ತೀನಿ. ಹಾಗೆ ನಾನು ಅದನ್ನ ಹೇಗೆ ಹೊಲ್ದೆ ಅನ್ನೋದನ್ನು ಕೂಡ ನಿಮ್ಗೆ ಸಣ್ಣದಾಗಿ ಸಂಕ್ಷಿಪ್ತವಾಗಿ ತಿಳಿಸ್ತಾ ಹೋಗ್ತೀನಿ. ಮತ್ತೆ ಇನ್ನೊಂದೇನು ಅಂತಂದ್ರೆ, ಇಲ್ಲಿ ನಾನು ತೋರಿಸುವಂತ ಅಷ್ಟು ಮ್ಯಾಟ್ ಗಳನ್ನ, ಕೆಲವೊಂದು ಮ್ಯಾಟ್ ಅನ್ನ ನಾನು ಯೂಸ್ಡ್ ಬಟ್ಟೆಗಳಿಂದ ಹೊಲ್ದಿದ್ದೀನಿ, ಮತ್ತೆ ಕೆಲವೊಂದನ್ನ ನಾನು ವಿಡಿಯೋ ಮಾಡೋಕ್ಕೋಸ್ಕರ ಮತ್ತೆ ನನ್ಗೆ ಎಲ್ಲೋ ಒಂದ್ ಕಡೆ ಒಂದು ಟಿಪಾಯಿ ಮೇಲೆ ಹಾಕೋಕೆ ಬೇಕು ಅಂತ ಅನ್ಸಿದಾಗ ಹೊಸ ಬಟ್ಟೆಯನ್ನು ಕೂಡ ಕಟ್ ಮಾಡಿರುವಂತದ್ದು ಕೂಡ ಇದೆ. ಅದನ್ನ ನಾನು ಒಂದೊಂದೇ ಪ್ರಾಡಕ್ಟ್ ಅನ್ನ ತೋರಿಸ್ಬೇಕಾದ್ರೆ ನಿಮ್ಗೂ ಕೂಡ ಹೇಳ್ತಾ ಹೋಗ್ತೀನಿ. ಸೊ ಹಿಂದೆ ಒಂದು ವಿಡಿಯೋವನ್ನ ಮಾಡಿದಾಗ ಅಷ್ಟೊಂದು ಬಟ್ಟೆಯನ್ನ ನೀವು ಯೂಸ್ ಮಾಡೋ ಬದಲು ಡೊನೇಟ್ ಮಾಡಬಹುದಲ್ಲ ಅಂತೆಲ್ಲ ಹೇಳಿದ್ರು. ಸೊ ಡೊನೇಟ್ ಮಾಡುವಂತ ಕಂಡೀಷನ್ ಅಲ್ಲಿ ಇರುವಂತಹ ಬಟ್ಟೆಗಳನ್ನ ಖಂಡಿತ ಮಾಡಬಹುದು. ನಾನು ಕೂಡ ಅಂತ ಹಲವಾರು ಬಟ್ಟೆಗಳನ್ನ ಮಾಡಿರ್ತೀನಿ. ಬಟ್ ಏನು ಅಂದ್ರೆ ನನ್ನ ವಿಡಿಯೋದಲ್ಲಿ ಎಲ್ಲವನ್ನು ನಾನು ತೋರಿಸ್ಕೊಂಡಿರಲ್ಲ ಅಥವಾ ಶೇರ್ ಮಾಡ್ಕೊಂಡಿರಲ್ಲ ಅಷ್ಟೇನೆ. ಸೊ ನಾವು ವಿಡಿಯೋ ಮಾಡೋರಾದ್ರಿಂದ ವಿಡಿಯೋ ಟ್ಯೂಟೋರಿಯಲ್ ಮಾಡೋಕ್ಕೋಸ್ಕರನು ಸಾಕಷ್ಟು ಬಟ್ಟೆಗಳು ಬೇಕಾಗ್ತಿರುತ್ತೆ. ಹಾಗಾಗಿ ನಾನು ಕೆಲವೊಂದನ್ನ ಯೂಸ್ ಮಾಡೋದನ್ನ, ರಿಯೂಸ್ ಮಾಡೋದನ್ನ ತೋರಿಸ್ತಾ ಇರ್ತೀನಿ. ಸೊ ಪೀಟಿಗೆ ಸಾಕು ಅನಿಸ್ತಾ ಇದೆ. ಸೊ ಬನ್ನಿ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ಒಂದೊಂದೇ ಐಟಮ್ಸ್ ಅನ್ನ ತೋರಿಸ್ತಾ ಹೋಗ್ತೀನಿ. ಹಾಗೆ ನಮ್ಮ ಚಾನಲ್ ಅನ್ನ ಮೊದಲನೇ ಸಲ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಹೆಚ್ಚು ಜನಕ್ಕೆ ಶೇರ್ ಮಾಡಿ. ವಿಡಿಯೋಸ್ ಇಷ್ಟ ಆಗ್ತಿದ್ರೆ ದಯವಿಟ್ಟು ಒಂದು ಲೈಕ್ ಅನ್ನ ಕೊಡೋದನ್ನ ಮರಿಬೇಡಿ. ಸೊ ಬನ್ನಿ ಇವತ್ತಿನ ಮೊದಲನೇ ಪ್ರಾಡಕ್ಟ್ ಅನ್ನ ತೋರಿಸ್ತೀನಿ. ಇದ್ ನೋಡಿ, ಈ ತರದ ಒಂದು ಮ್ಯಾಟ್ ಅನ್ನ ಹೊಲ್ದಿದ್ದೀನಿ. ಇದಕ್ಕೆ ಏನಿಲ್ಲ, 4 ಪ್ರಿಂಟೆಡ್ ಬಟ್ಟೆಗಳನ್ನ ಸಪರೇಟ್ ಆಗಿ ಕಟ್ ಮಾಡ್ಕೊಂಡು ಸೆಂಟರ್ ಅಲ್ಲಿ ಒಂದು ಬ್ಲಾಕ್ ಪ್ಲೇನ್ ಪೀಸ್ ಅನ್ನ ಜೋಡಿಸಿದೀನಿ. ಹಾಗೆ ಹಿಂದ್ಗಡೆ ಒಂದು ಹಳೆ ಟಿ ಶರ್ಟ್ ಅನ್ನ, ಯೂಸ್ಡ್ ಟಿ ಶರ್ಟ್ ಅನ್ನ ಯೂಸ್ ಮಾಡಿದೀನಿ ಬ್ಯಾಕ್ ಸೈಡ್ಗೆ. ಸೊ ನೋಡಿ, ಇದು ಈ ರೀತಿ ಕಾಣಿಸ್ತಾ ಇದೆ. ಎಲ್ಲಾ ಪ್ರಾಡಕ್ಟಿನ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡಬಹುದು. ಹಾಗೆ ಇದು ನೋಡಿ, ಇದು ಇನ್ನೊಂದು ಡಿಸೈನಿನ ಮ್ಯಾಟು. ಇದಕ್ಕೆ ಏನ್ ಮಾಡಿದೀನಿ ಅಂತಂದ್ರೆ, ಬೇಸು ಪ್ಲೇನ್ ಆಗಿ ಇಟ್ಕೊಂಡಿದೀನಿ. ಇದು ಒಂದು ಯೂಸ್ಡ್ ಫಾರ್ಮಲ್ ಪ್ಯಾಂಟ್ ಅನ್ನ ಬಳಸಿ ಮಾಡಿರುವಂತದ್ದು. ಬೇಸು ಪ್ಲೇನ್ ಆಗಿದೆ. ಹಾಗೆ ಪ್ರಿಂಟೆಡ್ ಬಟ್ಟೆಯಲ್ಲಿ ಈ ರೀತಿ ಲೈನ್ಸ್ ಅನ್ನ, ಅಂದ್ರೆ ಪೈಪಿಂಗ್ ರೀತಿಯಾಗಿ ಮಾಡ್ಕೊಂಡಿದೀನಿ. ಫೈನಲ್ ಆಗಿ ಇಲ್ಲಿ ಒಂದು ಬೇರೆ ಕಾಂಟ್ರಾಸ್ಟ್ ಬಣ್ಣದಿಂದ ಪೈಪಿಂಗ್ ಅನ್ನ ಫಿನಿಶಿಂಗ್ ಮಾಡ್ಕೊಂಡಿದೀನಿ. ನೋಡಿ, ಬ್ಯಾಕ್ ಸೈಡ್ ಈ ತರ ಕಾಣಿಸ್ತಾ ಇದೆ, ಫ್ರಂಟ್ ಸೈಡ್ ಈ ರೀತಿಯಾಗಿ ಕಾಣಿಸ್ತಾ ಇದೆ. ನೆಕ್ಸ್ಟ್ ಐಟಮ್ ಏನು ಅಂತಂದ್ರೆ, ನೋಡಿ ಇದು ತುಂಬಾ ಚೆನ್ನಾಗಿದೆ, ಅಂದ್ರೆ ತುಂಬಾ ಇಷ್ಟ ಆಗಿರೋದು ನನ್ಗೆ. ನೋಡಿ, ಈ ತರ ಬಟ್ಟೆ ಸ್ಟಿಚಿಂಗ್ ಮಾಡಿ ಆದ್ಮೇಲೆ ಉಳಿದಿರುತ್ತಲ್ವ ಚಿಕ್ಕ ಚಿಕ್ಕ ಬಟ್ಟೆಗಳು, ಒಂದು ರ್ಯಾಂಡಮ್ ಲೆಂತ್ ಅಲ್ಲಿ ಇರುತ್ತೆ. ಬಟ್ ಅಗಲ ಮಾತ್ರ ಒಂದು 2 ಇಂಚ್ಗೆ ಮಾರ್ಕ್ ಮಾಡ್ಕೊಂಡು ಅದನ್ನ ಒಂದು ಉದ್ದ ರಿಬ್ಬನ್ ರೀತಿಯಾಗಿ ಸ್ಟಿಚಿಂಗ್ ಮಾಡ್ಕೊಂಡ್ ಬಿಡ್ಬೇಕು. ಒಂದು ಬಂಡಲ್ ರೀತಿಯಾಗಿ ಮಾಡ್ಕೊಂಡ್ರೆ ನಂತರ ಒಂದ್ರ ಪಕ್ಕ ಒಂದು ಈ ರೀತಿ ಸ್ಟಿಚ್ ಮಾಡ್ತಾ ಹೋಗಬಹುದು. ನೋಡಿ ಎಷ್ಟು ಕಲರ್ಫುಲ್ ಅಂಡ್ ವೈಬ್ರೆಂಟ್ ಆಗಿ ಕಾಣಿಸ್ತಿದೆ ಅಂತ ಹೇಳಿ. ಮತ್ತೆ ಬ್ಯಾಕ್ ಸೈಡ್ಗೆ ಒಂದು ಬಟ್ಟೆಯನ್ನ ಕೊಟ್ಟಿದ್ದೀನಿ. ಇದು ಕೂಡ ಒಂದು ಯೂಸ್ಡ್ ಕುರ್ತಿಯನ್ನ ಯೂಸ್ ಮಾಡಿರೋದು. ನೋಡಿ, ಈ ತರ ಬಂದಿದೆ. ಇವತ್ತಿನ ನೆಕ್ಸ್ಟ್ ಪ್ರಾಡಕ್ಟ್ ಕೂಡ ಇದೇನೆ. ನೋಡಿ, ಇದೊಂದು ಸರ್ಕಲ್ ರೀತಿಯಾಗಿ ಮಾಡಿದೀನಿ. ನಾನು ಚೇರ್ ಮೇಲೆ ಹಾಕಕ್ಕೆ ಅಂತ ಮಾಡಿರೋದು. ಇದು ಕೂಡ ಅಷ್ಟೇನೆ, ಚಿಕ್ಕ ಚಿಕ್ಕ ಪೀಸಸ್ ಅನ್ನ ಜಾಯಿನ್ ಮಾಡಿರುವಂತದ್ದು. ಕಾಣಿಸ್ತದೆ ಅನ್ಕೊಳ್ತೀನಿ. ನೆಕ್ಸ್ಟ್ ಇದು ಕೂಡ ಅಷ್ಟೇನೆ, ಪ್ಯಾಚ್ ವರ್ಕ್. ನೋಡಿ, ಇಲ್ಲಿ 4 ಬೇರೆ ಬಣ್ಣದ, ಬೇರೆ ಡಿಸೈನ್ ಇರುವಂತಹ ಬಟ್ಟೆಯನ್ನ ಜೋಡಿಸ್ಬಿಟ್ಟು ಮಾಡಿರೋದು. ಇದು ತುಂಬಾ ಸಿಂಪಲ್ ಅಲ್ವಾ, ಬಿಗಿನರ್ ಫ್ರೆಂಡ್ಲಿ. ಅಂದ್ರೆ ನೀವು ಬಿಗಿನರ್ಸ್ ಆದ್ರೂ ಕೂಡ ಆರಾಮಾಗಿ ಮಾಡ್ಕೊಳ್ಬಹುದು. ಬ್ಯಾಕ್ ಸೈಡ್ ಒಂದು ಬೇಸ್ ಬಟ್ಟೆಯನ್ನು ಕೂಡ ಕೊಟ್ಟಿದ್ದೀನಿ ಇದಕ್ಕೆ. ಹಾಗೆ ಇದಕ್ಕೆ ನಾನು ಪೈಪಿಂಗ್ ಮಾಡಿಲ್ಲ, ಅದನ್ನ ಉಲ್ಟಾ ಮಾಡಿಬಿಟ್ಟು ಮಾಡುವಂತ ಕ್ರಮದಲ್ಲಿ ಮಾಡಿದೀನಿ. ವಿಡಿಯೋ ನೋಡಿದ್ರೆ ನಿಮಗೆ ಕರೆಕ್ಟ್ ಆಗಿ ಐಡಿಯಾ ಬರುತ್ತೆ. ಸೊ ನೆಕ್ಸ್ಟ್ ಇದು ಒಂದು ನೈಟಿ ರಿಯೂಸ್. ಸೊ ನೈಟಿಯನ್ನ ಕಟ್ ಮಾಡಿಬಿಟ್ಟು ಬ್ಯಾಕ್ ಸೈಡ್ ಒಂದು ಪ್ಯಾಂಟ್ ಬಟ್ಟೆಯನ್ನ ಕೊಟ್ಟಿದ್ದೀನಿ. ಆಮೇಲೆ ಒಂದು ಪೈಪಿಂಗ್ ಮಾಡೋದು ಅಷ್ಟೇ. ಇದು ನೋಡಿ,
ಇದು ಕೂಡ ಅಷ್ಟೇನೆ, ಬಟ್ಟೆಗಳನ್ನ ಉದ್ದುದ್ದ ಪೀಸಸ್ ಆಗಿ ಕಟ್ ಮಾಡ್ಕೊಂಡು ನಂತರ ಒಂದ್ರ ಪಕ್ಕ ಒಂದು ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡಿ ಫೈನಲ್ ಆಗಿ ಒಂದು ಪೈಪಿಂಗ್ ಕೊಟ್ಟು ಫಿನಿಶ್ ಮಾಡೋದು. ಬ್ಯಾಕ್ ಸೈಡ್ ಈ ರೀತಿಯಾದ ಒಂದು ಪಿಲ್ಲೋ ಕವರ್ ಅನ್ನ ಬಳಸಿದೀನಿ. ಪಿಲ್ಲೋ ಕವರ್ ತುಂಬಾ ಯೂಸ್ ಆದ್ಮೇಲೆ ಚೆನ್ನಾಗಿರಲ್ಲ ಅಲ್ವಾ, ಹಾಗಾಗಿ ಅದನ್ನು ಕೂಡ ರಿಯೂಸ್ ಮಾಡ್ಕೊಳ್ಬಹುದು. ನೆಕ್ಸ್ಟ್ ನಾನು ಇದನ್ನ ರೀಸೆಂಟ್ ಆಗಿ ಅಪ್ಲೋಡ್ ಮಾಡಿದೀನಿ. ಒಂದು ರೈಸ್ ಬ್ಯಾಗ್ ಅನ್ನ ತಗೊಂಡು ಅದರ ಮೇಲೆ ಈ ರೀತಿಯಾಗಿ ಕಂಪ್ಲೀಟ್ ಆಗಿ ಸ್ಟಿಚ್ ಮಾಡ್ಕೊಳ್ತಾ ಹೋಗೋದು. ಇದೊಂದು ಲೀಫ್ ಶೇಪ್ ಅಲ್ಲಿ ಇದೆ, ಒಂದು ಎಲೆ ಆಕೃತಿಯನ್ನ ಕೊಟ್ಟಿರೋದು ಇದಕ್ಕೆ. ಹಾಗೆ ಬ್ಯಾಕ್ ಸೈಡ್ಗೆ ಒಂದು ಬಟ್ಟೆಯನ್ನ ಕೊಟ್ಟಿದ್ದೀನಿ. ನೆಕ್ಸ್ಟ್ ಐಟಮ್ ನೋಡಿ, ಈ ತರದ ಒಂದು ಕುರ್ತಿಯನ್ನ ರಿಯೂಸ್ ಮಾಡಿದೀನಿ. ಸೊ ಕುರ್ತಿಯನ್ನ ಕಟ್ ಮಾಡ್ಕೊಂಡು 4 ಸೈಡು ಪೈಪಿಂಗ್ ಮಾಡ್ಕೊಂಡು ಫಿನಿಶಿಂಗ್ ಮಾಡ್ಕೊಂಡಿದೀನಿ. ಹಾಗೆ ಬ್ಯಾಕ್ ಸೈಡ್ಗೆ ಒಂದು ಟವೆಲ್ ನಾವು ಯಾರೋ ಪ್ರೆಸೆಂಟ್ ಮಾಡಿದ್ದು ಅಂತ ಅನ್ಸುತ್ತೆ, ಅಷ್ಟು ಐಡಿಯಾ ಇಲ್ಲ, ಅಷ್ಟು ನೆನಪಿಲ್ಲ ನನಗೆ. ಸೊ ಅದು ಯೂಸ್ ಮಾಡಕ್ ಬರ್ತಿರ್ಲಿಲ್ಲ, ಹಾಗಾಗಿ ನಾನು ಅದನ್ನ ರಿಯೂಸ್ ಮಾಡಿದ್ದೀನಿ. ನೆಕ್ಸ್ಟ್ ಇದು ನೋಡಿ, ಇದು ಕೂಡ ರೀಸೆಂಟ್ ಆಗಿ ಹೊಲ್ದೆ. ಇದು ನನಗೆ ತುಂಬಾನೇ ಇಷ್ಟ ಆಯ್ತು. ಏನಿಲ್ಲ, ಇದಕ್ಕೆ ಏನ್ ಮಾಡಿದೀನಿ ಅಂತಂದ್ರೆ ಬ್ರೋಕೆಡ್ ಬ್ಲೌಸ್ ಪೀಸ್ಗಳು ಬರುತ್ತಲ್ವಾ, ಅದನ್ನ 5x5 ಇಂಚ್ಗೆ ಕಟ್ ಮಾಡ್ಕೊಂಡಿದೀನಿ. ಹಾಗೆ ಅದರ ಸೆಂಟರ್ ಅಲ್ಲಿ ಸ್ಪಾಂಜ್ ಶೀಟ್ ಏನ್ ಬರುತ್ತೆ, ಸೊ ಸ್ಪಾಂಜ್ ಶೀಟ್ ಮತ್ತೆ ಹಿಂದ್ಗಡೆ ಲೈನಿಂಗ್ ಬಟ್ಟೆಯನ್ನ ಹಾಕಿ ಫಸ್ಟ್ ಗೆ ಈ ರೀತಿಯಾಗಿ ಒಂದು ಬೇಸ್ ಮಾಡ್ಕೊಂಡೆ. ನಂತರ ಅದನ್ನ ಸ್ಟಿಚ್ ಮಾಡ್ಬೇಕಾದ್ರೆ ಬ್ಯಾಕ್ ಸೈಡ್ಗೆ ಒಂದು ಪಿಲ್ಲೋ ಕವರ್ ಅನ್ನ ಯೂಸ್ ಮಾಡಿದೀನಿ. ತುಂಬಾ ಈಸಿಯಾಗಿ ಮಾಡಬಹುದು, ಮತ್ತೆ ತುಂಬಾನೇ ಒಳ್ಳೆ ಲುಕ್ ಕೂಡ ಇರುತ್ತೆ. ನೋಡಿ, ನಿಮ್ಗೆ ಕಾಣಿಸ್ತಿದೆ ಅನ್ಕೊಳ್ತೀನಿ. ನೆಕ್ಸ್ಟ್ ಇದಂತೂ ಎಲ್ರಿಗೂ ಗೊತ್ತಾ ಇದೆ ಅಲ್ವಾ, ಇದು ರಜಾಯಿ ನಾನು ಒಂದು ಸಾರಿಯಿಂದ ಮಾಡಿರುವಂತದ್ದು. ಸೊ ಇದು ತುಂಬಾನೇ ವೈರಲ್ ಆದಂತ ಒಂದು ವಿಡಿಯೋ, ಹಾಗಾಗಿ ಇದು ನನ್ನ ಫೇವ್ರೇಟ್. ನೆಕ್ಸ್ಟ್ ಈ ರೀತಿಯಾದ ಒಂದು ಕುಶನ್ ತರ ಮಾಡಿದೀನಿ ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ. ಇದಕ್ಕೂ ಅಷ್ಟೇನೆ 5x5 ಇಂಚ್ಗೆ ಬಟ್ಟೆಗಳನ್ನ ಫಸ್ಟ್ ಗೆ ಕಟ್ ಮಾಡ್ಕೊಂಡು ನಂತರ ಹಿಂದ್ಗಡೆ ಏನು ಲೈನಿಂಗ್ ಬಟ್ಟೆಯನ್ನು ಕೂಡ ಸೇರಿಸ್ಕೊಳ್ಬೇಕು. 3 ಕಡೆಗೂ ಸ್ಟಿಚ್ ಮಾಡಿ ಒಂದ್ ಸೈಡ್ ಏನು ಓಪನ್ ಇಟ್ಕೊಳ್ತೀವಿ, ಅಲ್ಲಿ ನಾವು ಸ್ಟಿಚ್ ಮಾಡಿ ಉಳಿದಿರುವಂತ ಬಟ್ಟೆಗಳು ವೇಸ್ಟ್ ಇರುತ್ತಲ್ಲ, ಅದನ್ನೆಲ್ಲ ಅದ್ರೊಳಗೆ ತುರಿಸ್ಬೇಕು. ಅಕಸ್ಮಾತ್ ನಿಮ್ಗೆ ಆತರ ಸ್ಟಿಚ್ ಮಾಡಿ ಉಳಿದಿರುವಂತ ಬಟ್ಟೆ ಇರ್ಲಿಲ್ಲ ಅಂದ್ರೆ ನೀವು ಫೋಮ್ ಕೂಡ ಹಾಕ್ಬಹುದು. ಸೊ ಫೋಮ್ ಅನ್ನ ಹಾಕ್ಬಿಟ್ಟು 4 ಕಡೆಗೂ ಸ್ಟಿಚ್ ಮಾಡಿ ನಂತರ ಅದನ್ನ ಜಾಯಿನ್ ಮಾಡಿ ಈ ರೀತಿ ಬೇಸ್ ಕ್ರಿಯೇಟ್ ಮಾಡಿ, ಹಾಗೆ ಬ್ಯಾಕ್ ಸೈಡ್ಗೆ ಒಂದು ಉದ್ದ ಅಂದ್ರೆ ಅಗ್ಲ ಇರುವಂತ ಬಟ್ಟೆ ತಗೊಂಡಿದೀನಿ. ಇದಕ್ಕೆ ಎಕ್ಸ್ಟ್ರಾ ಪೈಪಿಂಗ್ ಅಂತ ಮಾಡಿಲ್ಲ, ಬಟ್ಟೆಯನ್ನೇ ಅಗಲವಾಗಿ ತಗೊಂಡು ಅದನ್ನೇ ಈ ರೀತಿ ಉಲ್ಟಾ ಮರ್ಚ್ಕೊಂಡು ಪೈಪಿಂಗ್ ರೀತಿಯಾಗಿ ಮಾಡಿದೀನಿ. ಅಂದ್ರೆ ನಾನು ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಸೊ ನೋಡಿ, ಈ ತರ ತುಂಬಾ ಸಾಫ್ಟ್ ಆಗಿ ಚೆನ್ನಾಗಿರುತ್ತೆ. ಮತ್ತೆ ನಾನಿಲ್ಲಿ ತೋರಿಸುವಂತ ಅಷ್ಟು ಬ್ಯಾಗುಗಳು ಕೂಡ ಮ್ಯಾಟ್ಸ್ಗಳು ಕೂಡ ಮಿಷಿನ್ ವಾಷೆಬಲ್. ಸೊ ರೈಸ್ ಬ್ಯಾಗ್ ಒಂದು ಸ್ವಲ್ಪ ಹ್ಯಾಂಡ್ ವಾಶ್ ಮಾಡ್ಬೇಕೇನೋ, ಬಿಕಾಸ್ ಮಷಿನ್ ಅಲ್ಲಿ ಅದೇನಾಗತ್ತೆ ಹೇಳಕ್ ಸಾಧ್ಯ ಇಲ್ಲ. ಉಳಿದಂತೆ ಎಲ್ಲವೂ ಬಟ್ಟೆಯನ್ನ ಯೂಸ್ ಮಾಡಿರೋದ್ರಿಂದ ಎಲ್ಲವೂ ಕೂಡ ಮಷಿನ್ ವಾಷೆಬಲ್. ಇದು ಕೂಡ ನೈಟಿ ರಿಯೂಸಸ್ ತೋರಿಸಿದ್ನಲ್ಲ. ಇದು ನೋಡಿ, ಇದು ನೋಡಿ ಈ ತರ ಇದೆ. ಬ್ಯಾಕ್ ಸೈಡು ಒಂದು ಟವಲ್ ಅನ್ನ ಯೂಸ್ ಮಾಡಿದೀನಿ. ಇದು ಆಕ್ಚುಲಿ ಏನು ಅಂತಂದ್ರೆ ನಂದೊಂದು ಟೀಪೋಯ್ ಇತ್ತು. ಸೊ ಅದರ ಲುಕ್ ಅನ್ನ ಚೇಂಜ್ ಮಾಡ್ಬೇಕಾಗಿತ್ತು, ಒಂದೇ ರೀತಿ ನೋಡಿ ನೋಡಿ ಬೋರ್ ಆಗಿತ್ತು. ಹಾಗಾಗಿ ಅದರ ಲುಕ್ ಅನ್ನ ಚೇಂಜ್ ಮಾಡಕ್ಕೋಸ್ಕರ ಈ ಒಂದು ಏನ್ ಹೇಳ್ಬೋದು ಟೇಬಲ್ ರನ್ನರ್ ಅನ್ನ ಹೊಲ್ದೆ. ಇದೇನು ಅಂದ್ರೆ ನನ್ನ ಹತ್ರ ತುಂಬಾ ಬ್ರೋಕೆಡ್ ಬ್ಲೌಸ್ ಪೀಸ್ಗಳಿತ್ತು, ಹಂಗಾಗಿ ಅದನ್ನ ಎಲ್ಲದರಲ್ಲೂ ಒಂದೊಂದು ಪೀಸಸ್ ಅನ್ನ ಕಟ್ ಮಾಡ್ಕೊಂಡು ಜಾಯಿನ್ ಮಾಡಿ ಈ ರೀತಿ ಸ್ಟಿಚಿಂಗ್ ಮಾಡಿ ಒಂದು ಬೇಸ್ ಕ್ರಿಯೇಟ್ ಮಾಡ್ಕೊಂಡೆ. ಹಾಗೆ ಬ್ಯಾಕ್ ಸೈಡ್ಗೆ ಈ ತರ ಒಂದು ಬೇಡದೇ ಇರುವಂತ ಟವೆಲ್ ಅನ್ನ ಯೂಸ್ ಮಾಡಿದೀನಿ, ಬಾತ್ ಟವೆಲ್ ಅನ್ನ. ಮತ್ತೆ ಇಲ್ಲಿ ಪೈಪಿಂಗ್ ಕೊಟ್ಟು ಫಿನಿಶ್ ಮಾಡಿದೀನಿ. ಅಷ್ಟೇನೆ ಇದಕ್ಕೆ ಮಾಡಬೇಕಾಗಿರೋದು. ನೋಡಿ ಫೈನಲ್ ಆಗಿ ಎಷ್ಟು ವೈಬ್ರೆಂಟ್ ಆಗಿ ಕಾಣಿಸ್ತಿದೆ, ಎಷ್ಟು ದೊಡ್ಡದಾಗಿ ಕೂಡ ಇದೆ ಇದು. ನೆಕ್ಸ್ಟ್ ಐಟಮ್, ಇದನ್ನು ಕೂಡ ಒಂದು 2 ತಿಂಗಳು ಆಗಿರ್ಬಹುದು ಹಾಕಿ. ಇದ್ ನೋಡಿ, ಇದು ಸೀರೆಯನ್ನ ಬಳಸಿ ಮಾಡಿರುವಂತದ್ದು, ಮತ್ತೆ ಯಾವುದೇ ಮಷಿನ್ ಸ್ಟಿಚ್ ಇಲ್ಲ, ಇದು ಜಸ್ಟ್ ಹ್ಯಾಂಡ್ ಸ್ಟಿಚ್ ಅಲ್ಲಿ ಮಾಡುವಂತದ್ದು. ತುಂಬಾನೇ ಟೈಮ್ ಕನ್ಸ್ಯೂಮಿಂಗ್. ನಿಮ್ಗೆ ನಿಜವಾಗ್ಲೂ ಪೇಷನ್ಸ್ ಇದೆ, ಮಾಡಕ್ ಸಾಧ್ಯ ಇದೆ ಅಂದ್ರೆ ಮಾತ್ರ ಮಾಡಿ. ನಾನು ಒಂದು ವಿಡಿಯೋ ಮಾಡ್ಲೇಬೇಕಾಗಿತ್ತು, ಹಾಗಾಗಿ ನಾನು ಮಾಡ್ಕೊಂಡಿದೀನಿ. ನನಗೆ ತುಂಬಾ ಎಂಜಾಯ್ ಮಾಡಿದೀನಿ ಪ್ರಾಸೆಸ್ ಅನ್ನ, ಕಂಪ್ಲೀಟ್ ವಿಡಿಯೋ ಮಾಡೋದನ್ನ. ಬಟ್ ಅದು ಟೈಮ್ ಕನ್ಸ್ಯೂಮಿಂಗ್ ಖಂಡಿತ ಹೌದು. ಮತ್ತೆ ನಿಮ್ಗೆ ನಿಜವಾಗ್ಲೂ ಇಂಟ್ರೆಸ್ಟ್ ಇದ್ರೆ ಮಾತ್ರ ಕಂಪ್ಲೀಟ್ ಆಗಿ ಮಾಡಬಹುದು ಅಂತ ನನಗೆ ಅನಿಸ್ತು. ಬಿಕಾಸ್ ಫಸ್ಟ್ ಆಫ್ ಆಲ್ ನಾವು ಒಂದೊಂದೇ ಸೀರೆನ ಕಟಿಂಗ್ ಮಾಡ್ಕೊಂಡು ಅದನ್ನ ಜಡೆ ಹಾಕೊಳ್ಬೇಕು, ಅದೇ ಟೈಮ್ ಕನ್ಸ್ಯೂಮಿಂಗ್ ಇದೆ. ಜಡೆ ಹಾಕೊಂಡಿದ್ದಾದ ನಂತರ ಒಂದ್ರ ಪಕ್ಕ ಒಂದು ಈ ರೀತಿ ಒಂದೊಂದೇ ಎಳೆಯನ್ನ ಜೋಡಿಸ್ಕೊಳ್ತಾ ಸ್ಟಿಚ್ ಅನ್ನ ಹಾಕೊಳ್ತಾ ಬರ್ಬೇಕು ಕಂಪ್ಲೀಟ್ ಇದಕ್ಕೆ. ಸೊ ಟೈಮ್ ಕನ್ಸ್ಯೂಮಿಂಗ್ ಕೆಲಸ, ಬಟ್ ಫೈನಲ್ ಪ್ರಾಡಕ್ಟ್ ತುಂಬಾ ಬ್ಯೂಟಿಫುಲ್ ಆಗಿ ಇರುತ್ತೆ. ನೋಡಿ ಈ ತರ ಕಾಣಿಸ್ತಾ ಇದೆ. ಇದಕ್ಕೆ ಕಂಪ್ಲೀಟ್ ಒಂದು ಸೀರೆಯನ್ನ ಬಳಸಿದೀನಿ.
ಸೊ ಕೆಲವ್ರು ಹೇಳ್ತಿರಲ್ವ ಮಷಿನ್ ಇಲ್ಲದೆ ಮಾಡುವಂತ ಪ್ರಾಡಕ್ಟ್ಸ್ ಅನ್ನ ತೋರಿಸಿ ಅಂತ. ಸೊ ಇದು ಮಷಿನ್ ಇಲ್ಲದೆ ಮಾಡಬಹುದು. ನೆಕ್ಸ್ಟ್ ಈ ತರದ ಒಂದು ಡೋರ್ ಮ್ಯಾಟ್ ಅನ್ನ ಮಾಡಿದೀನಿ. ಏನಿಲ್ಲ, ಇದಕ್ಕೆ ಒಂದು ಪ್ರಿಂಟೆಡ್ ಒಂದು ಪ್ಲೇನ್ ಬಟ್ಟೆಯನ್ನ ತಗೊಂಡು ಅಕ್ಕಪಕ್ಕ ಸ್ಟಿಚ್ ಮಾಡ್ಕೊಂಡು ನಂತರ ಪೈಪಿಂಗ್ ಮುಖಾಂತರ ಫಿನಿಶಿಂಗ್ ಮಾಡ್ಕೊಳ್ಬೇಕು. ಮತ್ತೆ ಬ್ಯಾಕ್ ಸೈಡ್ ಈ ರೀತಿ ಒಂದು ಬಟ್ಟೆಯನ್ನ ಕೊಟ್ಟಿದ್ದೀನಿ. ನೆಕ್ಸ್ಟ್ ಈ ತರದ ಒಂದು ಡೋರ್ ಮ್ಯಾಟು, ಇದು ಕೂಡ ಅಷ್ಟೇನೆ ಒಂದು ನೈಟಿ ಒಂದು ಕುರ್ತಿ ಎರಡನ್ನು ಕೂಡ ಇದಕ್ಕೆ ಬಳಸಿದೀನಿ. ಮೊದಲನೇದಾಗಿ ಕುರ್ತಿ ಮತ್ತೆ ನೈಟಿಗಳನ್ನ ಈ ರೀತಿ ಒಂದು 4x4 ಇಂಚಿಗೆನೋ ಕಟ್ ಮಾಡ್ಕೊಳ್ಬೇಕು, ಪೀಸಸ್ ಮಾಡ್ಕೊಳ್ಬೇಕು. ಆಮೇಲೆ ಮಷಿನ್ ವರ್ಕ್ ಕಂಪ್ಲೀಟ್ ಮಷಿನ್ ಮೇಲೆ ಕೂತ್ಕೊಂಡು ಅದನ್ನು ಫೋಲ್ಡ್ ಮಾಡ್ತಾ ಒಂದ್ರ ಪಕ್ಕ ಒಂದು ಸ್ಟಿಚಿಂಗ್ ಮಾಡ್ತಾ ಹೋದ್ರೆ ಆಯ್ತು. ಹಾಗೆ ಇದಕ್ಕೆ ಬ್ಯಾಕ್ ಸೈಡ್ಗೆ ಒಂದು ಪ್ಯಾಂಟಿನ ಪೀಸ್ ಅನ್ನ ಕೊಟ್ಟಿದ್ದೆ. ನೋಡಿ ಇಲ್ಲಿ ನಿಮ್ಗೆ ಸ್ಟಿಚಿಂಗ್ ಕಾಣಿಸ್ತಿದೆ. ಸೊ ಈ ಪ್ಯಾಟರ್ನ್ ಅಲ್ಲಿ ನಾವು ಸ್ಟಿಚ್ ಮಾಡ್ತಾ ಹೋಗೋದು. ಸೊ ಅದೇ ಫಾರ್ಮ್ಯಾಟ್ ಅಲ್ಲಿ ಹೊಲ್ದಂತ ಮತ್ತೊಂದು ಮ್ಯಾಟ್ ಇದು. ಹಾಗೆ ಇದು ಫೈನಲ್ ಪ್ರಾಡಕ್ಟ್ ಇವತ್ತಿಂದು. ನೋಡಿ ಇದು ಒಂದು ಕುರ್ತಿಯಿಂದ 2 ಪೀಸಸ್ ಅನ್ನ ಹಿಂದೆ ಮುಂದೆಗೆ ಕಟ್ ಮಾಡ್ಕೊಂಡೆ ಈ ತರ ಸ್ಕ್ವೇರ್ ಶೇಪ್ ಅಲ್ಲಿ. ಮಧ್ಯದಲ್ಲಿ ಏನ್ ಮಾಡಿದೀನಿ ಅಂತ ಅಂದ್ರೆ ಟೀ ಶರ್ಟ್ ಇರತ್ತಲ್ವಾ ಅದನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇದರ ಒಳಗೆ ಹಾಕೊಂಡು ಸ್ಪ್ರೆಡ್ ಮಾಡ್ಬಿಟ್ಟು ನಂತರ 4 ಸೈಡು ಸ್ಟಿಚ್ ಮಾಡ್ಕೊಂಡು ಮತ್ತೆ ಸೆಂಟರ್ ನಲ್ವಾ ಸ್ಟಿಚ್ ಮಾಡ್ಕೊಂಡಿದೀನಿ. ಇದನ್ನ ನಾನು ಹಾಗೆ ಬಿಟ್ಕೊಂಡಿದೀನಿ, ಯಾವುದೇ ಪೈಪಿಂಗ್ ಮುಖಾಂತರ ಫಿನಿಶಿಂಗ್ ಮಾಡಿಲ್ಲ. ಯಾಕಂದ್ರೆ ಇದು ಏನು ಅಂತಂದ್ರೆ ನಮ್ಮ ಮನೇಲಿ ಹೇಗೆ ಯೂಸ್ ಮಾಡ್ತಿದೀನಿ ಅಂದ್ರೆ ತಲೆಗೆ ತುಂಬಾ ಚೆನ್ನಾಗಿ ಎಣ್ಣೆ ಹಾಕೊಂಡ್ಬಿಟ್ರೆ ಸೊ ಆ ಟೈಮಲ್ಲಿ ಯೂಸ್ ಮಾಡ್ಬೋದು. ಮಲಗಬೇಕಾದ್ರೆ ಪಿಲ್ಲೋ ಎಲ್ಲ ತುಂಬಾನೇ ಡರ್ಟಿ ಆಗತ್ತಲ್ವಾ, ಗಲೀಜಾಗ್ಬಿಡತ್ತೆ. ಹಾಗಾಗಿ ಈ ತರದ ಒಂದು ಇದು ಸಾಕಷ್ಟು ದಪ್ಪನಾಗಿ ಇದೆ. ಇಲ್ಲಿ ವಿಡಿಯೋದಲ್ಲಿ ಕಾಣ್ತಿದೆಯಲ್ಲ ಗೊತ್ತಿಲ್ಲ, ಒಳ್ಳೆ ಕುಶನ್ ಇದೆ. ಹಾಗಾಗಿ ಇದನ್ನ ಹಾಕೊಂಡು ಮಲ್ಕೊಂಡ್ಬಿಡ್ಬೋದು. ಮತ್ತೆ ವಾಷೇಬಲ್ ಕೂಡ ಅಲ್ವಾ, ಮತ್ತೆ ರಿಯೂಸ್ ಮಾಡ್ಕೊಳ್ಬಹುದು. ಸೊ ಇದು ಒಂದು ಟೀ ಶರ್ಟ್ ಮತ್ತೆ ಒಂದು ಕುರ್ತಿಯನ್ನ ರಿಯೂಸ್ ಮಾಡಿರುವಂತದ್ದು. ಸೊ ನೋಡಿದ್ರಲ್ವಾ, ಇದಿಷ್ಟು ಮ್ಯಾಟು ನಾನೇನ್ ತೋರಿಸಿದೆ ಇದೆಲ್ಲವನ್ನು ನಾನೇ ಸ್ಟಿಚ್ ಮಾಡಿರೋದು. ಹಾಗೆ ಈ ಒಂದು ವಿಡಿಯೋವನ್ನ ಮಾಡೋ ಉದ್ದೇಶ ಏನು ಅಂತಂದ್ರೆ ಈ ಒಂದು ವಿಡಿಯೋ ನೋಡಿ ನೀವು ಕೂಡ ಇನ್ಸ್ಪೈರ್ ಆಗ್ಲಿ, ನಿಮ್ಮ ಮನೆಯಲ್ಲಿ ಇರುವಂತಹ ಬಟ್ಟೆಗಳನ್ನ ರಿಯೂಸ್ ಮಾಡ್ಕೊಂಡು ಮತ್ತೆ ಹೊಸ ಬಟ್ಟೆಗಳನ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಅಂತ ಆಗಿತ್ತು ಅಷ್ಟೇನೆ. ಮತ್ತೆ ಇನ್ನೊಂದೇನು ಅಂತಂದ್ರೆ ಎಲ್ಲಾ ಮ್ಯಾಟ್ಗಳನ್ನ ಒಂದೇ ವಿಡಿಯೋದಲ್ಲಿ ತೋರಿಸ್ಕೊಂಡ್ರೆ ಎಲ್ಲಾ ಲಿಂಕ್ಗಳು ಒಂದೇ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಸೊ ಯಾರಿಗೆ ಯಾವ ಒಂದು ಮ್ಯಾಟ್ ಅನ್ನ ಹೇಗ್ ಮಾಡ್ಬೇಕು ಅಂತ ತಿಳ್ಕೊಳ್ಳೋ ಹಂಗಿದ್ರೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ವಿಡಿಯೋಕ್ಕೆ ನೀವು ಹೋಗ್ತೀರಾ. ಸೊ ವಿಡಿಯೋ ಮುಗಿಸೋಣ, ತುಂಬಾ ಲೆಂದಿ ಆಯ್ತು. ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಸೊ ನಮ್ಮ ವಿಡಿಯೋಸ್ ಅನ್ನ ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಶೇರ್ ಮಾಡಿ, ಮತ್ತೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಹೊಸ ವಿಡಿಯೋದೊಡನೆ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಟೇಕ್ ಕೇರ್, ಬಾಯ್. ಯೂಸ್ಡ್ ಆಗಿರುವ ಬಟ್ಟೆಯಿಂದ ಹೊಲಿಸ್ಕೊಳ್ಳೋ ಸೀನೇ ಇಲ್ಲ. ಹಾಗಾಗಿ